ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಶಿಂಧೋಳಿಮಠ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಗೋಕಾಕ್ ಮತ್ತು ಕಾರ್ಯದರ್ಶಿ ಭಾರತೀಯ ವೈದ್ಯಕೀಯ ಸಂಘ ಗೋಕಾಕ್ ಶಾಖೆ. ಪ್ರತಿ ವರ್ಷ ಮೇ 31ರಂದು ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂದರೆ ನೋ ಟೊಬ್ಯಾಕೋ ಡೇ ಒಂದು ಆಚರಣೆಯನ್ನು ಆಚರಿಸಲಾಗ್ತಾ ಇದೆ. ಈ ಒಂದು ಆಚರಣೆಯ ಉದ್ದೇಶ ಈ ತಂಬಾಕು ಮತ್ತು ಅಡಿಕೆ ತಿನ್ನುವುದರಿಂದ ನಮ್ಮ ದೇಹದ ಮೇಲೆ ಆಗುವಂಥ ದುಷ್ಪರಿಣಾಮಗಳನ್ನು ಜನಸಾಮಾನ್ಯರಿಗೆ ನಾವು ತಿಳಿ ಹೇಳಬೇಕು. ಏಕೆಂದರೆ ಭಾರತದಲ್ಲಿ ಪ್ರತಿ ವರ್ಷ 60ರಿಂದ 80,000 ಜನರಿಗೆ ಬಾಯಿ ಕ್ಯಾನ್ಸರ್ ಆಗ್ತಾಯಿದೆ. ಪ್ರತಿನಿತ್ಯ ಭಾರತದಲ್ಲಿ 5ರಿಂದ 6 ಜನ ಈ ಬಾಯಿ ಕ್ಯಾನ್ಸರ್ನಿಂದ ಸಾಯ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಗೋಕಾಕ್ ಶಾಖೆ ಈ ಅಡಿಕೆ ಮತ್ತು ತಂಬಾಕು ತಿನ್ನುವುದರಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ಜನಸಾಮಾನ್ಯರಿಗೆ ತಿಳುವಳಿಕೆ ಹೇಳಿ ಈ ಒಂದು ಕೆಟ್ಟ ಚಟದಿಂದ ಅವರನ್ನು ಮುಕ್ತರನ್ನಾಗಿ ಮಾಡಬೇಕು. ಅದಕ್ಕಾಗಿ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ನುರಿತ ಕ್ಯಾನ್ಸರ್ ಸ್ಪೆಷಲಿಸ್ಟ್ಗಳು ಈ ಬಾಯಿ ಕ್ಯಾನ್ಸರ್ ಬಗ್ಗೆ, ಈ ತಂಬಾಕು ಸೇವನೆ ಬಗ್ಗೆ, ಈ ಅಡಿಕೆ ತಿನ್ನುವುದರಿಂದ ಯಾವ್ಯಾವ ಪರಿಣಾಮ ಆಗುತ್ತೆ ಅನ್ನೋದನ್ನು ವಿವರವಾಗಿ ಹೇಳಿದ್ದಾರೆ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಹಂಚಿ. ನಮಸ್ಕಾರ ಡಾಕ್ಟ್ರೇ, ಈ ಅಡಿಕೆ ಮತ್ತು ತಂಬಾಕು ತಿನ್ನುವುದರಿಂದ ನಮ್ಮ ದೇಹದ ಮೇಲೆ ಯಾವ ಯಾವ ಪರಿಣಾಮಗಳಾಗ್ತವೆ, ಯಾವ ಯಾವ ಕ್ಯಾನ್ಸರ್ಗಳಾಗ್ಬೋದು ಅನ್ನೋದನ್ನು ನೀವು ದಯವಿಟ್ಟು ವಿವರಿಸ್ತೀರಾ? ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರುದ್ರೇಶ್ ತಬಾಲಿ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞರು, ಹುಬ್ಬಳ್ಳಿ. ತಂಬಾಕು ಮತ್ತು ಅಡಿಕೆ ಸೇವನೆಯಿಂದ ಆರೋಗ್ಯದ ಮೇಲೆ ಆಗುವಂತಹ ದುಷ್ಪರಿಣಾಮಗಳೇನಂತಂದರೆ, ತಮಗೆ ಗೊತ್ತಿದೆಯೋ ಇಲ್ಲೋ, ಭಾರತದಲ್ಲಿ ಅತ್ಯಂತ ಸಾಮಾನ್ಯವಾಗಿ ಕಾಣುವಂತಹ ಕ್ಯಾನ್ಸರ್ ಕಾಯಿಲೆ ಅಂತಂದರೆ ಬಾಯಿ ಕ್ಯಾನ್ಸರ್. ಈ ಒಂದು ಬಾಯಿ ಕ್ಯಾನ್ಸರಿಗೆ ಪ್ರಮುಖ ಕಾರಣ ಅಂತಂತಂದರೆ ತಂಬಾಕು ಸೇವನೆ ಮತ್ತು ಅಡಿಕೆ ಸೇವನೆ. ಇದರಲ್ಲಿ ಬಹಳಷ್ಟು ಕೆಮಿಕಲ್ಸ್ ಇರುತ್ತೆ. ಕೆಲವೊಂದಿಷ್ಟು ಕೆಮಿಕಲ್ಸ್ ಕಾರ್ಸಿನೋಜನ್ಸ್ ಇರ್ತವೆ. ಸೊ ಈ ಕಾರ್ಸಿನೋಜನ್ಸಿಂದ ನಾವು ತುಂಬ ದಿವಸ ಸೇವನೆ ಮಾಡೋದ್ರಿಂದ ಈ ಒಂದು ಬಾಯಲ್ಲಿ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಇದು ಬರೀ ಬಾಯಿ ಕ್ಯಾನ್ಸರ್ ಅಷ್ಟೇ ಅಲ್ಲ, ಬೇರೆ ಅಂಗಗಳಿಗೂ ಕ್ಯಾನ್ಸರನ್ನು ಆಗೋಕ್ಕೆ ಕಾರಣ ಆಗುತ್ತೆ. ಫಾರ್ ಎಕ್ಸಾಂಪಲ್ ಗಂಟಲು ಕ್ಯಾನ್ಸರ್ ಆಗಿರ್ಬೋದು, ಅನ್ನನಾಳ ಕ್ಯಾನ್ಸರ್ ಆಗಿರ್ಬೋದು, ಜಠರ ಕ್ಯಾನ್ಸರ್ ಆಗಿರ್ಬೋದು, ಮೆದುಳುಜೀರಕ ಗ್ರಂಥಿ ಕ್ಯಾನ್ಸರ್ ಆಗಿರ್ಬೋದು, ಮೂತ್ರಶೀಲ ಕ್ಯಾನ್ಸರ್ ಆಗಿರ್ಬೋದು, ಇಂಪಾರ್ಟೆಂಟ್ ಆಗಿ ಶ್ವಾಸಕೋಶ ಕ್ಯಾನ್ಸರ್ ಆಗಿರ್ಬೋದು. ಬರೀ ಕ್ಯಾನ್ಸರ್ ಅಷ್ಟೇ ಇಲ್ಲ, ಈವನ್ ನಾನ್ ಕ್ಯಾನ್ಸರಸ್ ಡಿಸೀಸ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಹೃದಯ ಮತ್ತು ರಕ್ತನಾಳದ ಕಾಯಿಲೆಗಳು. ಫಾರ್ ಎಕ್ಸಾಂಪಲ್ ಈಗ ರಕ್ತನಾಳದಲ್ಲಿ ಒತ್ತಡ ಜಾಸ್ತಿ ಆಗಿ ಕೆಲವೊಂದು ಟೈಮಲ್ಲಿ ಬ್ಲಡ್ ಕ್ಲಾಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಸ್ಟ್ರೋಕ್ ಆಗಿರ್ಬೋದು. ಹೀಗೆ ಬೇರೆ ಬೇರೆ ಒಂದು ಕಾಯಿಲೆಗೂ ಇದೊಂದು ಪ್ರಮುಖ ಕಾರಣವಾಗಿದೆ. ಇನ್ನು ಬೇರೆ ಒಂದು ದುಷ್ಪರಿಣಾಮಗಳು ಅಂತಂತಂದರೆ ಪುರುಷರಲ್ಲಿ, ಮಹಿಳೆಯರಲ್ಲಿ ಒಂದು ಬಂಜೆತನ ಅಂದರೆ ಫರ್ಟಿಲಿಟಿ ಕಡಿಮೆ ಆಗೋಕ್ಕೆ ಇದೊಂದು ಕಾರಣ ಅಂತ ಹೇಳ್ಬೋದು. ಆಮೇಲೆ ಇದು ಬರೀ ಕ್ಯಾನ್ಸರ್ ಅಷ್ಟೇ ಅಲ್ಲ, ಈವನ್ ಪ್ರೀ ಕ್ಯಾನ್ಸರಸ್ ಲೀಜನ್ ಅಂದರೆ ಕ್ಯಾನ್ಸರ್ ಆಗೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಲೀಜನ್ಸ್ ಕಾಣಿಸ್ಕೊಳ್ಳುತ್ತೆ ಬಾಯಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಅಂತಂತಂದರೆ ತುಂಬ ಫೈಬ್ರೋಸ್ ಎಲ್ಲ ಆಗಿ ಬಾಯಿ ಓಪನ್ ಬರದೇ ಇರೋಂಥ ಕಂಡೀಷನ್ಗೆ ನಾವು ಸಬ್ ಮ್ಯೂಕೋಸಲ್ ಫೈಬ್ರೋಸ್ ಅಂತ ಕರಿತೀವಿ. ಇಲ್ಲ ವೈಟ್ ಪ್ಯಾಚ್ ಇತ್ತು ಅಂತಂದರೆ ಅದು ಲಿಕೋಪ್ಲೇಕಿ ಅಂತ ಕರಿತೀವಿ. ರೆಡ್ ಪ್ಯಾಚ್ ಇತ್ತು ಅಂತಂದರೆ ಅದು ಎರಿಥ್ರೋಪ್ಲೇಕಿ ಅಂತ ಕರಿತೀವಿ. ಸೊ ಈ ಒಂದು ಲೀಜನ್ಸ್ ನಾವು ಟ್ರೀಟ್ಮೆಂಟ್ ಮಾಡದೆ ಹಂಗೆ ಚಟಕ್ಕೆ ನಾವು ಹಂಗೆ ಕಂಟಿನ್ಯೂ ಆಯಿತು ಅಂತಂತಂದರೆ ಸೊ ಅದು ಮುಂದೆ ಕ್ಯಾನ್ಸರ್ ಆಗಿ ಮಾರ್ಪಾಡಾಗುತ್ತೆ. ಸೊ ತಾವು ಇದನ್ನೆಲ್ಲ ಅರಿತುಕೊಂಡು ಈ ಒಂದು ದುಶ್ಚಟಗಳಿಂದ ದೂರ ಇರೋದ್ರಿಂದ ನಮ್ಮ ಆರೋಗ್ಯ ಅಷ್ಟೇ ಅಲ್ಲ, ಈವನ್ ನಾವು ನಮ್ಮಲ್ಲಿ ಇರುವಂಥ ಸುತ್ತಮುತ್ತ ಇರುವಂಥ ಎಲ್ಲ ಜನರದ್ದು ಒಂದು ಆರೋಗ್ಯ ಹೆಚ್ಚಿಸ್ಕೊಳ್ಳೋಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ ಅಂತ ನಾನು ತಿಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಡಾಕ್ಟ್ರೇ. ಈ ಭಾರತದಲ್ಲಿ ಬಾಯಿ ಕ್ಯಾನ್ಸರ್ ಪ್ರಕರಣಗಳು ವರ್ಷದಿಂದ ಪ್ರತಿ ವರ್ಷ ಹೆಚ್ಚಾಗ್ತಾನೇ ಇದ್ದಾವೆ. ಅದು ಏಕೆ ಆಗ್ತಾ ಇದೆ? ಇದರ ಪ್ರಮುಖ ಲಕ್ಷಣಗಳು ಯಾವುವು? ಮತ್ತು ಬಾಯಿಯಲ್ಲಿ ಹುಣ್ಣು ಆದಾಗ ಅವರು ಯಾವ ರೀತಿ ಪರೀಕ್ಷೆಗಳನ್ನ ಅವರು ಮಾಡಿಸ್ಕೊಳ್ಬೇಕು ಅನ್ನೋದನ್ನು ಸ್ವಲ್ಪ ದಯವಿಟ್ಟು ವಿವರಿಸ್ತೀರಾ? ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕುಮಾರ್ ವಿನ್ಸೂರ್ಕರ್, KLE ಕ್ಯಾನ್ಸರ್ ಹಾಸ್ಪಿಟಲ್ದಲ್ಲಿ ಪ್ರಮುಖ ಕ್ಯಾನ್ಸರ್ ಸರ್ಜನ್ ಇದ್ದೀನಿ. ಇವತ್ತು ನಿಮಗೆಲ್ಲರಿಗೂ ಬಾಯಿ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀನಿ. ಬಾಯಿ ಕ್ಯಾನ್ಸರ್ ಆಗೋದು ಪ್ರಮುಖ ಕಾರಣ ಅಂದ್ರೆ ತಂಬಾಕು ಸೇವನೆ. ನೀವು ತಂಬಾಕು ಸೇವನೆ ಯಾವುದೇ ಮಾಧ್ಯಮದಲ್ಲಿ ಮಾಡಿರಿ. ಕೆಲವರು ಗುಟ್ಕಾ ಯೂಸ್ ಮಾಡ್ತಾರೆ, ಕೆಲವೊಬ್ಬರು ಪಾನ್ ಮಸಾಲ, ಕೆಲವೊಬ್ಬರು ಸ್ಮೋಕಿಂಗ್ ಮಾಡ್ತಾರೆ. ಯಾವುದೇ ರೀತಿಯಲ್ಲಿ ನೀವು ತಂಬಾಕುದು ಸೇವನೆ ಮಾಡಿದ್ರೆ ಬಾಯಿ ಕ್ಯಾನ್ಸರ್ ಆಗೋದು ರಿಸ್ಕ್ ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ಆಹಾರದಲ್ಲಿ ನಾವು ಮಸಾಲ ಪದಾರ್ಥ ಜಾಸ್ತಿ ಅಥವಾ ತುಂಬ ಖಾರ ಊಟ ಮಾಡಿದ್ರೂ ಬಾಯಿ ಕ್ಯಾನ್ಸರ್ ಆಗೋದು ರಿಸ್ಕ್ ಜಾಸ್ತಿ ಇರುತ್ತೆ. ಇವೆಲ್ಲ ಕಾರಣಕ್ಕೋಸ್ಕರ ಇವತ್ತಿನ ಕಾಲದಾಗ ಭಾರತ ದೇಶ ಹಾಗೆ
ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಬಾಯಿ ಕ್ಯಾನ್ಸರ್ದ ಪ್ರಮಾಣ ಭಾಳ ಜಾಸ್ತಿ ಆಗೈತಿ. ಇದ್ರದ್ದು ಲಕ್ಷಣಗಳು ಏನು? ಕಾಮನ್ ಸಿಂಪ್ಟಮ್ ಅಂದ್ರೆ ಬಾಯಿದಲ್ಲಿ ಹುಣ್ಣ ಆಗಿರ್ತೈತಿ. ಅದು ಹುಣ್ಣ 2 ವಾರದಲ್ಲಿ ರೆಗ್ಯುಲರ್ ಟ್ರೀಟ್ಮೆಂಟ್ ತೊಗೊಂಡು ಪೂರ್ತಿ ಕಡಿಮೆ ಆಗೋದಿಲ್ಲ. ಇದಕ್ಕೆ ನಾವು ನಾನ್ ಹೀಲಿಂಗ್ ಅಲ್ಸರ್ ಅಂತೇವೆ. ಇದು ಹುಣ್ಣ ನಿಮಗೆ ಬಾಯಿದಲ್ಲಿ ಎಲ್ಲಾದ್ರೂ ಆಗ್ಬೋದು. ತುಟಿ ಮ್ಯಾಗೆ ಆಗ್ಬೋದು, ಅಥವಾ ಗಲ್ಲ ಅಥವಾ ಬಕಲ್ ಮ್ಯೂಕೋಸಾದಲ್ಲಿ ಆಗ್ಬೋದು, ಅಲ್ವಿಯೋಲಸ್ದಲ್ಲಿ ಆಗ್ಬೋದು, ನಾಲಿಗೆ ಮ್ಯಾಗೆ ಆಗ್ಬೋದು, ಅಥವಾ ಫ್ಲೋರ್ ಆಫ್ ಮೌತದಲ್ಲಿ ಆಗ್ಬೋದು. ಕೆಲವೊಂದು ಅಲ್ಸರ್ಸ್ ಅಥವಾ ಹುಣ್ಣ ಇವು ನೀವು ಮಲ್ಟಿವಿಟಮಿನ್ಸ್ ತೊಗೊಂಡ್ರೆ ವಿದಿನ್ 2 ವೀಕ್ಸ್ ಹೀಲ್ ಆಗುತ್ತವೆ. ಆದರೆ ಕ್ಯಾನ್ಸರ್ದಿಂದ ಆಗಿದ್ದ ಹುಣ್ಣ ವಿದೌಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಹೀಲ್ ಆಗೋದಿಲ್ಲ. ಈ ಹುಣ್ಣಾದ ಬಳಿಕ ಕೆಲವೊಬ್ಬರಿಗೆ ಅಲ್ಲಿಂದ ಬ್ಲೀಡಿಂಗ್ ಆಗೋದು ಲಕ್ಷಣ ಇರ್ಬೋದು, ಕೆಲವೊಬ್ಬರಿಗೆ ನುಂಗಕ್ಕೆ ಸಮಸ್ಯೆ ಆಗ್ಬೋದು, ನುಂಗು ಮುಂದೆ ನೋವಾಗ್ಬೋದು, ಕೆಲವೊಬ್ಬರಿಗೆ ಮಾತಾಡೋಕ್ಕೆ ಸಮಸ್ಯೆ ಬರುತ್ತೆ, ಕೆಲವೊಬ್ರದ್ದು ಹಲ್ಲ ಆಟೋಮೆಟಿಕಲಿ ತಾವೇ ಲೂಸ್ ಆಗಿ ಬೀಳಕ್ಕೆ ಸ್ಟಾರ್ಟ್ ಆಗ್ತವೆ. ಇವೆಲ್ಲ ಲಕ್ಷಣಗಳು ಬಾಯಿ ಕ್ಯಾನ್ಸರ್ದು ಇದಾವೆ. ಬಾಯಿ ಕ್ಯಾನ್ಸರ್ ಆದ್ರೆ ನಾವು ಏನು ಮಾಡ್ತೀವಿ? ಫಸ್ಟ್ ಥಿಂಗ್ ನಾವು ಬಯಾಪ್ಸಿ ಮಾಡ್ತೇವೆ. ಬಯಾಪ್ಸಿ ಮಾಡಿ ಅದಕ್ಕೆ ಕ್ಯಾನ್ಸರ್ ಇದೆ ಇಲ್ಲೋ ಅದು ಕನ್ಫರ್ಮ್ ಮಾಡ್ತೇವೆ. ಅದಾದ ಬಳಿಕ ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಆಫ್ ದ ಡಿಸೀಸ್ ಆರ್ ದ ಕ್ಲಿನಿಕಲ್ ಅಸೆಸ್ಮೆಂಟ್, ಪೇಷಂಟ್ದು ಆಜಾರ ಎಷ್ಟೈತೆ ಅದು ನೋಡಿಕೊಂಡು ಅದರ ಪ್ರಕಾರ ನಾವು CT ಸ್ಕ್ಯಾನ್, MRI ಅಥವಾ PET ಸ್ಕ್ಯಾನ್ ಅಡ್ವೈಸ್ ಮಾಡ್ತೀವಿ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟ್ರೇ. ಎಷ್ಟೋ ಜನರಿಗೆ ಈ ತಂಬಾಕು ಸೇವನೆ ಬಿಡಬೇಕು, ಅಡಿಕೆ ತಿನ್ನೋದನ್ನು ಬಿಡಬೇಕು ಅಂತ ಮನಸ್ಸಿನಲ್ಲಿ ಇರುತ್ತೆ, ಆದರೂ ಅವ್ರಿಗೆ ಬಿಡೋಕ್ಕಾಗೋದಿಲ್ಲ. ಈ ಡಿ ಅಡಿಕ್ಷನನ್ನು ಹೇಗೆ ಮಾಡಬೇಕು? ಯಾರಾದರೂ ಡಾಕ್ಟ್ರು ಅವರಿಗೆ ಸಹಾಯ ಮಾಡಬಹುದಾ ಅನ್ನೋದನ್ನು ಸ್ವಲ್ಪ ನೀವು ವಿವರಿಸ್ತೀರಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಹೇಶ್ ಕಲ್ಲೋಳಿ ಅಂತ. ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟು. 2013 ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲಿಂದ MCH ಮುಗಿಸಿ ಲಾಸ್ಟ್ ಕೊನೆ 12 ವರ್ಷದಿಂದ KLE ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಮೇ 31 ಇದು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಆಚರಿಸ್ತಾರೆ. ಎಲ್ಲರಿಗೂ ಗೊತ್ತಿರಂಗೆ ತಂಬಾಕು ಎಷ್ಟು ದೇಹಕ್ಕೆ ಹಾನಿಕಾರ ಅಂತ ಎಲ್ಲರಿಗೂ ಗೊತ್ತು. ಸುಮಾರು 20 ಕ್ಯಾನ್ಸರು ತಂಬಾಕಿನಿಂದ ಆಗುತ್ತೆ. ಸೊ ಇವತ್ತು ನಾನು ನಿಮಗೆ ಹೇಗೆ ತಂಬಾಕು ಸೇವನೆಯನ್ನು ಅವಾಯ್ಡ್ ಮಾಡ್ಬೋದು ಅದಕ್ಕೆ ಕೆಲವೊಂದು ಟಿಪ್ಸ್ ಕೊಡ್ಬೇಕಂತ ಇದ್ದೀನಿ. ಸೊ ನೀವು ಫಸ್ಟ್ ನಿಮ್ಮ ನಿಶ್ಚಯವನ್ನು ಗಟ್ಟಿಯಾಗಿಡ್ಬೇಕು. ನೀವು ಫರ್ಮ್ ಡಿಸಿಷನ್ ತಗೋರಿ. ತಂಬಾಕಿಂದ ಅದಕ್ಕೆ ಏನೇನು ಹಾನಿಕರ ಆಗ್ತಿದೆ, ಅದರ ಬಿಟ್ಟರೆ ನಿಮ್ಗೆ ಏನೇನು ಬೆನಿಫಿಟ್ ಆಗುತ್ತೆ ಅದೆಲ್ಲ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು. ಮತ್ತೆ ನೀವು ಎಲ್ಲರಿಗೂ ಹೇಳ್ಬಿಡಿ ನಾನು ಬಿಡ್ತಾ ಇದ್ದೀನಿ ತಂಬಾಕು ಅಂತ. ಸೊ ಅವಾಗ ಏನಾಗುತ್ತೆ, ನೀವು ಬೈ ಚಾನ್ಸ್ ಏನಾದ್ರು ತಗೋಬೇಕು ಅನ್ಸಿದ್ರು ಯಾರು ಇದ್ರೆ ನೀವು ಬಿಡ್ತೀನಿ ಅಂದಿದ್ದಿ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೆ ಅಂತೆಲ್ಲ ಬೈತಾರೆ. ಸೊ ಅದರಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು. ಮತ್ತೆ ಇದು ಒಂದಿನದ ಸ್ಟೋರಿ ಅಲ್ಲ, ನೀವು ಹೇಗೆ ಸ್ಲೋಲಿ ಸ್ಟಾರ್ಟ್ ಮಾಡಿರ್ತೀರಾ ಅದೇ ತರ ಬಿಡಾಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದೇ ದಿನದಲ್ಲಿ ಕಳ್ಕೊಬೇಡಿ. ಮತ್ತೆ ಫಸ್ಟ್ 3 ದಿನ 4 ದಿನ ತುಂಬಾ ಕಷ್ಟ ಆಗುತ್ತೆ. ಕ್ರೇವಿಂಗ್ ಅಂತೀವಿ, ಆ ಕ್ರೇವಿಂಗು ಆ ಟೈಮ್ ಬಂದಾಗ ತಗೋಬೇಕು ಅನ್ಸ್ತಾ ಇರುತ್ತೆ. ಎಲ್ಲರಿಗೂ ಒಂದು ರುಟೀನ್ ಇರುತ್ತೆ. ಕೆಲವೊಬ್ರು ಊಟ ಆದ್ಮೇಲೆ ತಗೋತಿರ್ತಾರೆ, ಕೆಲವರು ಫ್ರೆಂಡ್ಸ್ ಜೊತೆಗೆ ಸೇರಿದಾಗ ಟೀ ಕುಡಿಯುವಾಗ ತಗೋತಾರೆ ತಂಬಾಕು, ಅಥವಾ ಕೆಲವರು ಟಾಯ್ಲೆಟ್ ಬರ್ತಿಲ್ಲ ಅಂತ ತಂಬಾಕು ಸೇವನೆ ಮಾಡ್ತಾರೆ. ಆ ಟೈಮ್ ಬಂದಾಗ ನೀವು ಅವಾಯ್ಡ್ ಮಾಡಬೇಕು. ಮತ್ತೆ ನೀವು ಆ ತಂಬಾಕು ರಿಲೇಟೆಡ್ ಎಲ್ಲ ಐಟಮ್ಗಳನ್ನ ತೆಲ್ಬಿಡಿ. ಲೈಟರ್ ಆಗಲಿ, ಮ್ಯಾಚ್ ಬಾಕ್ಸ್ ಆಗಲಿ, ಗುಟ್ಕಾ ಪ್ಯಾಕೆಟ್ ಆಗಲಿ, ಎಲ್ಲರ ನಿಮ್ಮ ಮನೆಯಲ್ಲಿ, ಕಾರಲ್ಲಿ, ಎಲ್ಲಿ ನಿಮ್ಮ ಆಫೀಸಲ್ಲಿ ಎಲ್ಲಿದೆ ಅದನ್ನೆಲ್ಲ ತೆಲ್ಬಿಡಿ. ಸೊ ದಟ್ ಅದು ಅದು ನಿಮ್ಮ ಕಣ್ಣಿಗೆ ಕಾಣಬಾರ್ದು. ಪ್ಲಸ್ ಆ ಟೈಮ್ ಬಂದಾಗ ನೀವು ಬೇರೆ ಕೆಲಸ ಏನಾದರೂ ಮಾಡಿ, ನಿಮ್ಗೆ ಅದರಿಂದ ಬೇರೆ ರಿಲ್ಯಾಕ್ಸ್ ಆಗಂತ ಮ್ಯೂಸಿಕ್ ಕೇಳ್ಬೋದು, ಕೆಲವರು ವಾಕ್ ಮಾಡ್ಬೋದು, ಕೆಲವೊಂದು ಫ್ರೆಂಡ್ಸ್ ಜೊತೆ ಮಾತಾಡ್ಬೋದು. ಆ ಟೈಮ್ ಬಂದಾಗ ಬೇರೆ ಏನಾದ್ರು ಕೆಲಸ ಮಾಡಿ. ಆ ಕ್ರೇವಿಂಗ್ ಬಂದಾಗ ಅಷ್ಟಾದ್ರೂ ತುಂಬಾ ಕ್ರೇವಿಂಗ್ ಬಂದ್ರೆ ನೀವು ನಿಕೋಟಿನ್ ಸಪ್ಲಿಮೆಂಟ್ಸ್ ಅಂತ ಇದಾವೆ, ಗಮ್ಸ್ ಅಂತಾರೆ, ಅದನ್ನ ಉಪಯೋಗಿಸ್ಬೋದು ಕೆಲವೊಂದು ದಿನಕ್ಕೆ. ಅದರಿಂದ ಹೆಲ್ಪ್ ಆಗುತ್ತೆ. ಮತ್ತೆ ನೀವು ಹೆಲ್ಪ್ ಕೇಳಿ ನಿಮ್ಮ ಫ್ಯಾಮಿಲಿಯಿಂದ, ಫ್ರೆಂಡ್ಸಿಂದ, ಡಾಕ್ಟರ್ಸಿಂದ. ಅದ್ರ ಹೆಲ್ಪ್ ಬೇಕಾದ್ರೆ ಹೆಲ್ಪ್ ಕೇಳಿ. ಮತ್ತೆ ಕೊನೆಗೆ ಇನ್ನೊಂದು ಲಾಸ್ಟ್ ಏನ್ ಹೇಳ್ಬೇಕಾದ್ರೆ, ಒಮ್ಮೆ ಬಹಳ ಸಿಗರೇಟ್ ಒಂದು 20 ಸಿಗರೇಟ್ ಸಿಗೋರು ಲಾಸ್ಟ್ ಒಂದೇ ಸಿಗರೇಟ್ ಬರ್ತಾರೆ, 2 ಸಿಗರೇಟ್ ಬರ್ತಾರೆ. ಅವಾಗ ಇಷ್ಟು ಕಡಿಮೆ ಮಾಡೇನಂತ ಅಷ್ಟಾರು ತಗೋತೀನಿ ಅಂತ ಕಂಟಿನ್ಯೂ ಮಾಡ್ಬಿಡಿ. ಬಿಡೋದ್ರೆ ಕಂಪ್ಲೀಟ್ ಬಿಟ್ಬಿಡಿ. ಸೊ ಸೇ ನೋ ಟು ಟೊಬ್ಯಾಕೋ. ಥ್ಯಾಂಕ್ ಯು. ಧನ್ಯವಾದಗಳು ಡಾಕ್ಟ್ರೇ. ಮೇಡಮ್, ಈ ತಂಬಾಕು ತಿನ್ನುವುದರಿಂದ, ಅಡಿಕೆ ತಿನ್ನುವುದರಿಂದ ಕ್ಯಾನ್ಸರ್ ಅಲ್ಲದೆ ಬೇರೆ ಯಾವ ರೋಗಗಳು ಹಲ್ಲು, ಒಸಡೆ ಮತ್ತು ಬಾಯಿಗೆ ಆಗ್ಬೋದು ಅಂತ ತಿಳಿಸ್ತೀರಾ? ಎಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ರೇಣುಕಾ ಅಮ್ಮಣಗಿ. ನಾನು ಕಳೆದ 24 ವರ್ಷಗಳಿಂದ ದಂತವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ಬೋಧಕಳಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ತಂಬಾಕು ಸೇವನೆಯಿಂದ ಬಾಯಿಯ ಮೇಲೆ ಕ್ಯಾನ್ಸರ್ ಅಲ್ಲದೆ ಅನೇಕ ರೀತಿಯ ಪರಿಣಾಮಗಳು ಉಂಟಾಗುತ್ತವೆ. ಹಲ್ಲಿನ ಮೇಲೆ ಕೆಂಪು ಅಥವಾ ಕಪ್ಪು ಕಲೆಗಳಾಗುವುದು,
ಒಸಡಿನ ರಕ್ತಸ್ರಾವ, ಬಾಯಿಯ ದುರ್ವಾಸನೆ, ನಾಲಿಗೆಯ ಮೇಲೆ ಪದರುಗೊಳ್ಳುವುದು, ಅಲ್ಲದೆ ಹಲ್ಲುಗಳು ಸಡಿಲುಗೊಳ್ಳುವುದು, ಹಲ್ಲಿನ ಸವೆತ, ಹೀಗೆ ಮುಂತಾದ ಸಮಸ್ಯೆಗಳು ಉಂಟಾಗುತ್ತವೆ. ಇದಲ್ಲದೆ ಕ್ಯಾನ್ಸರ್ಗೆ ಪೂರ್ವವಾಗಿ ಬಾಯಿಯಲ್ಲಿ ಅನೇಕ ಲೋಳೆ ಪದರದ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುತ್ತವೆ. ಅವುಗಳಲ್ಲಿ ಪ್ರಮುಖವಾಗಿ ಬಾಯಿಯಲ್ಲಿ ಬಿಳಿ ಅಥವಾ ಕೆಂಪು ಮಚ್ಚೆಗಳಾಗುವುದು, ಬಾಯಿಯಲ್ಲಿ ವಾಸಿಯಾಗದೇ ಇರುವ ಹುಣ್ಣು ಇರುವುದು, ಬಾಯಿಯಲ್ಲಿ ಲಾಲಾರಸ ಕಡಿಮೆಯಾಗುವುದು, ಒಣಗುವಿಕೆ, ಬಾಯಿ ಉರಿಯುವುದು, ಇಂತಹ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಅದಲ್ಲದೆ ಬಾಯಿ ಕ್ರಮೇಣವಾಗಿ ತೆಗೆಯುವುದು ಕೂಡ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದನ್ನು ನಾವು ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಕೂಡ ಹೇಳುತ್ತೇವೆ. ಆದ್ದರಿಂದ ನನ್ನ ಸಲಹೆ ಎಂದರೆ ಆದಷ್ಟು ತಂಬಾಕಿನ ಚಟವನ್ನು ಬಿಡಲು ತಾವು ಪ್ರಯತ್ನಿಸಬೇಕು. ಅಲ್ಲದೆ ವರ್ಷಕ್ಕೆ 2 ಬಾರಿಯಾದರೂ ದಂತ ವೈದ್ಯರಿಂದ ಬಾಯಿಯ ತಪಾಸಣೆಯನ್ನು ಮಾಡಿಸಿಕೊಳ್ಳುವುದು ಉತ್ತಮ ಉಪಾಯ. ಧನ್ಯವಾದಗಳು. ಧನ್ಯವಾದಗಳು ಡಾಕ್ಟ್ರೇ, ಈ ಅಡಿಕೆ ಮತ್ತು ತಂಬಾಕು ಉತ್ಪನ್ನಗಳ ಮೇಲೆ, ಆ ಪ್ಯಾಕೆಟ್ ಮೇಲೆ ಈ ತಂಬಾಕು ತಿನ್ನುವುದರಿಂದ ನಮ್ಮ ಶರೀರಕ್ಕೆ ಹಾನಿಕರ ಆಗುತ್ತೆ ಅನ್ನೋದನ್ನು ಬರೆದಿರ್ತಾರೆ. ಬಾಯಿ ಕ್ಯಾನ್ಸರ್ನ ಗಡ್ಡೆಗಳ ಚಿತ್ರವನ್ನು ಅದರ ಮೇಲೆ ಪ್ರಿಂಟ್ ಮಾಡಿರ್ತಾರೆ. ಏಕೆಂದರೆ ಅದನ್ನು ನೋಡಿ ಜನರು ಹೆದರಿ ಆ ತಂಬಾಕು ಮತ್ತು ಅಡಿಕೆಯನ್ನು ತಿನ್ನಬಾರ್ದು ಅಂತ. ಇಷ್ಟೆಲ್ಲ ಇದ್ದರೂ ಕೂಡ ಕೆಲವು ಜನ ಅದನ್ನು ತಂಬಾಕು ಸೇವನೆ ದಿನದಿಂದ ದಿನ ಹೆಚ್ಚು ಮಾಡ್ತಾನೇ ಇದ್ದಾರೆ. ಏಕೆ ಹೀಗೆ ಮಾಡ್ತಾ ಇದ್ದಾರೆ? ಅವರೇನಾದರೂ ಈ ಒಂದು ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಹೇಗೆ? ಅದರಿಂದ ಅವ್ರು ಹೇಗೆ ಹೊರಗೆ ಬರಬೇಕು ಅನ್ನೋದನ್ನು ನೀವು ತಿಳಿಸ್ತೀರಾ? ನಾನು ಡಾಕ್ಟರ್ ಶ್ರೇಯಸ್ ಪಾಟೀಲ್, ಮನೋವೈದ್ಯ. ತಂಬಾಕು ಸೇವನೆ ಮಾಡೋದ್ರಿಂದ ಮಾನಸಿಕ ಹಾಗೂ ಶಾರೀರಿಕ ಅವಲಂಬನೆ ಅಥವಾ ಅಡಿಕ್ಷನ್ ಪರಿಣಾಮ ಆಗ್ತದೆ. ಯಾಕಂದ್ರೆ ತಂಬಾಕಿನಲ್ಲಿ ಒಂದು ಪದಾರ್ಥ ಇರ್ತೈತಿ. ಆ ಪದಾರ್ಥಕ್ಕೆ ನಾವು ನಿಕೋಟಿನ್ ಅಂತ ಹೇಳ್ತೇವೆ. ನಿಕೋಟಿನ್ ಮೈಯೊಳಗೆ ಹೋದಾಗ ಅದು ಮೆದುಳಿನಾಗ ರಿವಾರ್ಡ್ ಸಿಸ್ಟಮ್ ಅಂತ ಪಾತ್ವೆ ಅದನ್ನು ಸ್ಟಾರ್ಟ್ ಮಾಡ್ತದೆ. ರಿವಾರ್ಡ್ ಸಿಸ್ಟಮ್ ಪಾತ್ವೆ ಏನಾಗ್ತದೆ ಅಂದ್ರೆ, ನಿಕೋಟಿನ್ ಹೋದ ನಂತರ ಮೈಯಾಗ ಖುಷಿ ಪಡುವಂಥ ಹಾರ್ಮೋನ್ ಬರ್ತದೆ. ಅದಕ್ಕೆ ಡೋಪಾಮೀನ್ ಅಂತ ಹೇಳ್ತೀವಿ. ಆ ಡೋಪಾಮೀನ್ ಬಿಡುಗಡೆ ಆಗ್ತೈತಿ. ಡೋಪಾಮೀನ್ ಬಿಡುಗಡೆ ಆದಮೇಲೆ ಮನಸ್ಸಿಗೆ ಸಮಾಧಾನ ಅನಿಸ್ತದೆ, ಆಮೇಲೆ ಖುಷಿ ಆಗ್ತದೆ. ಈ ಸಮಾಧಾನ ಅನಿಸುವಿಕೆ ಮತ್ತು ಖುಷಿ ಅಂತ ಏನು ಅನ್ನಿಸ್ತೈತಲ್ಲ, ಅದು ಕೇವಲ ತಾತ್ಕಾಲಿಕವಾಗಿ ಅನ್ನಿಸ್ತದೆ. ಯಾಕೆ ಎನ್ನುತನ ಅನ್ನಿಸ್ತದೆ ಅಂದರೆ, ಮೈಯಾಗಿ ಯಾವಾಗಿಂತನ ನಿಕೋಟಿನ್ ಪದಾರ್ಥ ಇರ್ತದೋ ಅಲ್ಲಿತನ ಅನ್ನಿಸ್ತೈತಿ. ಅದು ನಿಕೋಟಿನ್ ಪದಾರ್ಥ ಮೈಯೊಳಗಿಂದ ಹೊರಗೆ ಹೋದ್ಮೇಲೆ ಮತ್ತೆ ತಂಬಾಕು ಸೇವನೆ ಮಾಡ್ಬೇಕನ್ನಿಸ್ತದೆ. ಸೊ ಹೀಗಾಗಿ ತಂಬಾಕು ಸೇವನೆ ಮಾಡಬಾರ್ದಂತ ಡಿಸೈಡ್ ಮಾಡಿದ್ರೂ ಮತ್ತೆ ಬೇಕು ಅನ್ನಿಸೋದು ಕಾರಣ ಇದೆ. ಇದಲ್ಲದೆ ಮಾನಸಿಕ ಕೆಲವೊಂದು ಸಮಸ್ಯೆಗಳಿರ್ತವೆ. ಉದಾಹರಣೆಗೆ ಒತ್ತಡ ಆಗಲಿ, ಆತಂಕ ಆಗಲಿ, ಖಿನ್ನತೆ ಆಗಲಿ, ಸ್ಕಿಜೋಫ್ರೇನಿಯಾ ಆಗಲಿ ಅಥವಾ ಬೈಪೋಲಾರ್ ಡಿಸಾರ್ಡರ್ಸ್ ಆಗಲಿ, ಇದರಲ್ಲಿ ಕೂಡ ಜನ ತಂಬಾಕು ತಿಂತಾರೆ. ತಂಬಾಕು ತಿಂದ ಮೇಲೆ ಅವ್ರಿಗೆ ತಾತ್ಕಾಲಿಕವಾಗಿ ಸಮಾಧಾನ ಅನ್ನಿಸ್ತದೆ. ಆದರೆ ಇದು ದೀರ್ಘಕಾಲದಲ್ಲಿ ಮತ್ತೆ ತ್ರಾಸ ಮಾಡ್ತದೆ. ಇದು ಈ ಮಾನಸಿಕ ರೋಗದ ಸಮಸ್ಯೆಗಳ ಪರಿಹಾರ ಅಲ್ಲ. ಇನ್ನೊಂದು ಏನು ಹೇಳಬೇಕಂದ್ರೆ, ಮಾನಸಿಕ ರೋಗ ಇದ್ದವರು ತಂಬಾಕು ಜಾಸ್ತಿ ತಿಂತಾರೆ. ತಂಬಾಕು ತಿನ್ನೋರಿಗೆ ಮಾನಸಿಕ ರೋಗ ಕೂಡ ಆಗ್ತೈತಿ. ಸೊ ಇದು ನಾವು ತಲೆಗಿಟ್ಕೋಬೇಕು. ತಂಬಾಕಿನಲ್ಲಿ ಏನು ಇರ್ತದಲ್ಲ ನಿಕೋಟಿನ್, ಪ್ಯೂರ್ ನಿಕೋಟಿನ್ ಫಾರ್ಮ್ ಅಲ್ಲ. ಆ ನಿಕೋಟಿನಲ್ಲಿ ಟಾರ್ ಇರ್ತೈತಿ, ಆಮೇಲೆ ಮತ್ತು ಕೆಲವೊಂದು ಹೈಡ್ರೋಕಾರ್ಬನ್ಸ್ ಇರ್ತಾವೆ. ಈ ಟಾರ್ ಮತ್ತು ಹೈಡ್ರೋಕಾರ್ಬನ್ಸ್ ಲಿವರ್ ಎಂಜೈಮ್ಸ್ ಸ್ಟಿಮ್ಯುಲೇಟ್ ಮಾಡ್ತವೆ. ಹಾಗೆ ಹಾರ್ಟ್ ಮೆಡಿಸಿನ್ಸು ಅಥವಾ BP ಶುಗರ್ ಮೆಡಿಸಿನ್ಸು ಕೂಡ ಅದರ ಬ್ಲಡ್ ಲೆವೆಲ್ಸ್ ಹೆಚ್ಚು ಕಡಿಮೆ ಆಗ್ಬೋದು ಮತ್ತು ಕೆಟ್ಟ ಪರಿಣಾಮ ತರಬಹುದು. ಅದಲ್ಲದೆ ತಂಬಾಕು ಸೇವನೆ ಕುಟುಂಬ ಆಗಲಿ ಪರಿಸರದ ಮೇಲೆ ಏನಿರ್ತದಲ್ಲ, ಅದು ಕೂಡ ಪರಿಣಾಮ ಮಾಡ್ತೈತಿ. ಕುಟುಂಬದವ್ರು ಯಾರೇ ತಿನ್ನಕತ್ತಿದ್ರು ತಂಬಾಕು ನೋಡಿ, ನಾವು ಯಾಕೆ ನೋಡಬಾರ್ದಪ್ಪ ಮಾಡಿ, ನಾವು ಯಾಕೆ ತಿನ್ನಬಾರ್ದು, ನಾವು ಯಾಕೆ ಸೇದಬಾರ್ದು ಅನ್ನೋದು ಒಂದು ಭಾವನೆ ಹುಡ್ತದೆ. ಅದನ್ನು ಟ್ರೈ ಮಾಡಿ ನೋಡಿದಾಗ ಅದ್ರ ಮೇಲೆ ಅವಲಂಬನೆ ಆಗ್ತದೆ. ಸೊ ತಂಬಾಕು ತಿನ್ನೋದು, ತಂಬಾಕು ಸೇವನೆ ಮಾಡೋದು ಒಂದು ಅಭ್ಯಾಸ ಮಾತ್ರ ಅಲ್ಲ, ಇದು ಮಾನಸಿಕ ಮತ್ತು ಶಾರೀರಿಕ ಅಡಿಕ್ಷನ್ ಆಗೈತಿ. ಅದರಿಂದ ನಿಮಗೆ ಯಾರಾದರೂ ಗೊತ್ತಿದ್ರೆ ತಂಬಾಕು ಜಾಸ್ತಿ ತಿಂತಾರೆ, ತಂಬಾಕು ಬಿಡಬೇಕಂತ ನಿರ್ಧಾರ ಮಾಡಿದ್ರೆ, ನೀವೇ ಆಗಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅಥವಾ ಫ್ರೆಂಡ್ಸ್ ಆಗಲಿ, ನೀವು ಮನೋವೈದ್ಯರಿಗೆ ಹೋಗಿ ಭೇಟಿ ಆಗಬೇಕು. ಅದರಿಂದ ಎಲ್ಲ ಡೀಟೇಲ್ಡ್ ಇವ್ಯಾಲ್ಯೂಯೇಷನ್ ಮಾಡಿಸಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ನೀವು ಪರಿಹಾರ ನೋಡಬೇಕೆಂದು ಕೇಳ್ಕೊತೇನೆ. ಧನ್ಯವಾದಗಳು ಡಾಕ್ಟ್ರೆ. ಸ್ನೇಹಿತರೆ, ಈಗ ನೀವೆಲ್ಲ ಕೇಳಿದ್ರಿ, ಈ ಬಾಯಿ ಕ್ಯಾನ್ಸರ್ ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಕ್ಯಾನ್ಸರ್. ವಿಶ್ವದಲ್ಲಿಯೇ ಭಾರತ ಬಾಯಿ ಕ್ಯಾನ್ಸರಲ್ಲಿ ನಂಬರ್ 1. ಇದಕ್ಕೆ ಪ್ರಮುಖ ಕಾರಣ ಅಡಿಕೆ ಮತ್ತು ತಂಬಾಕು ಸೇವನೆ.
ಅದಕ್ಕಾಗಿ ದಯವಿಟ್ಟು ಈ ವಿಡಿಯೋನ ನೋಡಿದವರು ನೀವೆಲ್ಲರೂ ಇದನ್ನು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ ಆಗಿರ್ಬೋದು, ಯಾರಾದರೂ ಅಡಿಕೆ ತಂಬಾಕು ಸೇವನೆಯಿಂದ ತಮ್ಮ ಶರೀರವನ್ನು ಹಾಳು ಮಾಡ್ಕೊಳ್ತಿರ್ತಾರೆ. ಅದಕ್ಕಾಗಿ ನೀವು ದಯವಿಟ್ಟು ಈ ಒಂದು ಅಡಿಕ್ಷನನ್ನು ಅವರಲ್ಲಿ ಬಿಡಿಸಲು ಹೆಲ್ಪ್ ಮಾಡಬೇಕು, ಅವರಿಗೆ ತಿಳುವಳಿಕೆ ಹೇಳಬೇಕು. ಆ ತಂಬಾಕು ಸೇವನೆ ಅವರು ಬಿಡೋವರೆಗೆ ನಿಮ್ಮ ಪ್ರಯತ್ನ ಸತತವಾಗಿ ನಡೀತಾ ಇರಬೇಕು. ಈ ತಂಬಾಕು ಸೇವನೆಯನ್ನು, ಅಡಿಕೆ ಸೇವನೆಯನ್ನು ಎಲ್ಲರಿಂದ ಬಿಡಿಸೋಣ. ಬಾಯಿ ಕ್ಯಾನ್ಸರ್ನಿಂದ ನಮ್ಮ ಭಾರತ ದೇಶವನ್ನು ಮುಕ್ತವನ್ನಾಗಿಸೋಣ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.